ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಸುದೇವ ಕುಟುಂಬದಲ್ಲಿ ಏನೇನೆಲ್ಲ ಆಗಿದೆ ಅಂತ ಆಲ್ರೆಡಿ ನೀವು ನೋಡಿದ್ದೀರಾ. ಸೊ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಸ್ವಾತಿ ಮತ್ತು ವಂಶಿ ಈ ಒಂದು ಫಸ್ಟ್ ನೈಟಲ್ಲಿ ನಿಜವಾಗ್ಲೂ ವಂಶಿ ಹಾಲನ್ನ ಕುಡಿದ್ಬಿಟ್ಟು ಸ್ವಾತಿ ಮೇಲೆ ಅನಾಹುತ ಮಾಡಿಬಿಡ್ತಾರೆ, ಅದು ಸಹ ನೋಡೋಣ. ಇನ್ನು ಈ ಕಡೆ ರಾಗಿಣಿಗೆ ಸರಿಯಾಗಿ ಉಗಿದು ನಿತಿನ್ ಅವರು ಕಳಿಸಿದ್ದಾರೆ. ನಿತಿನ್ಗೆ ಈಗ ಈ ಐ ಮಿಸ್ ಯು ಅಂತ ಕಳಿಸಿದ ಸ್ವಾತಿನ ಇಲ್ಲ ಬೇರೆನಾ ಅನ್ನೋ ಒಂದು ಡೌಟ್ ಕಾಡ್ತಾ ಇದೆ. ನೋಡೋಣ ಸ್ವಾತಿ ಈಗ ಪರಿಸ್ಥಿತಿ ಏನಾಗುತ್ತೆ ಈ ಒಂದು ಸಂಚಿಕೆಯಲ್ಲಿ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಸ್ವಾತಿ ಮತ್ತು ವಂಶಿ ನಡುವೆ ಯಾವುದೇ ರೀತಿ ಫಸ್ಟ್ ನೈಟ್ ಆಗವಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆದರೆ ಈ ರಾಧೆ ತಂಗಿ ಮಾಡಿರ್ತಾಳಲ್ಲ, ಹಾಲ್ಗೆ ಏನೋ ಪೌಡ್ರ್ ಮಿಕ್ಸ್ ಮಾಡೋದು, ಆ ಪೌಡ್ರ್ ಮಿಕ್ಸ್ ಮಾಡಿದ್ರೆ ಈ ಕಡೆ ವಂಶಿ ತನ್ನ ಹತೋಟಿಯನ್ನು ಕಳ್ಕೊತಾರೆ, ಇಬ್ಬರು ಒಂದಾಗ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಸ್ವಾತಿ ಮನಸ್ಸಲ್ಲಿ ವಂಶಿ ಇಲ್ಲ, ಅವಳು ಏನಕೋ ಕಟ್ಟಿಬಿದ್ದು ಈ ಮದುವೆನಾಗಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವರಿಬ್ಬರು ಫಸ್ಟ್ ನೈಟ್ ಆಗಲಿಲ್ಲ ಅಂದರೆ ಮತ್ತೆ ಇವಳು ನನ್ನ ಮಗ ನಿತಿನಿಂದನೇ ಬಿದ್ದರೂ ಬೀಳ್ಬೋದು. ಹಂಗಾಗಿ ಇವರಿಬ್ಬರು ಫಸ್ಟ್ ನೈಟ್ ಆಗಲೇಬೇಕು ಅಂತೇಳ್ಬಿಟ್ಟು ರಾಧೆ ತಂಗಿ ಹಾಲ್ಗೆ ಒಂಥರ ವಿಚಿತ್ರ ಪೌಡ್ರನ್ನ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿರ್ತಾಳೆ. ಇನ್ನು ಈ ರಾಗಿಣಿ ಇವರಿಬ್ಬರು ಫಸ್ಟ್ ನೈಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಐ ಮಿಸ್ ಯು ಅನ್ನೋ ಒಂದು ಲೆಟ್ರನ್ನ ಬರೆದು ರೂಮ್ಗೆ ಎಸ್ತಿರ್ತಾಳೆ. ವಂಶಿ ತಂಪಾಡ್ಗೆ ತಾವು ಮಲಗಿರ್ತಾರೆ. ಆದರೆ ಸ್ವಾತಿಗೆ ನಿದ್ದೆ ಬರ್ತಾರಲ್ಲ, ಆ ಲೆಟ್ರನ್ನ ನೋಡಿ ನಿತಿನ ಮನಸ್ಸಲ್ಲಿ ನಾನು ಇನ್ನೂ ಇದೀನ, ಈ ಥರ ಇರಬಾರ್ದು, ಆ ರಾಗಿಣಿ ಹೇಳ್ದಿರೋ ಥರ ನಾನು ಮದುವೆ ಆಗಿದ್ದೀನಿ ಅಂತ ನಿತಿನು ಅವನ ಜೀವನನ ಹಾಳು ಮಾಡ್ಕೋಬಾರ್ದು, ಅವರು ಸಹ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಸ್ವಾತಿ ನಾನು ಆದಷ್ಟು ಬೇಗ ನಿತಿನ್ ಹತ್ರ ಮಾತಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಓಡಾಡ್ತಿರ್ತಾಳೆ. ಇನ್ನು ನಮ್ಮ ವಂಶ ಎದ್ಬಿಟ್ಟು ಏನಾಗಿದೆ ನಿನಗೆ, ಒಳ್ಳೆ ಈ ಇಷ್ಟೊತ್ತಾದ್ರೂ ಈ ಥರ ಓಡಾಡ್ತಾ ಇದೆಯಲ್ಲ, ಬಿದ್ಕೊಳಕ್ಕೇನು ಅಂತೇಳ್ಬಿಟ್ಟು ಹೇಳ್ತಾರೆ. ನನಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ, ನೀವು ಮಲಿಕೊಳ್ಳಿ ಅಂತೇಳ್ಬಿಟ್ಟು ಹೇಳ್ತಾರೆ. ಮತ್ತು ನಿಮ್ಮ ಹತ್ರ ಒಂದು ವಿಚಾರ ಕೇಳಬೇಕು ವಂಶಿ ಅವರೇ, ನಿಮ್ಮನ್ನು ನೋಡಿದ್ರೆ ಎಲ್ಲ ಯಪ್ಪ ವಂಶಿ ಮದುವೆ ಆಯಿತು ಅಂತ ಕೇಳ್ತಾರಲ್ಲ, ಯಾಕೆ ನಿಮ್ಗೆ ಯಾರು ಹೆಣ್ಣು ಸಿಗ್ತಿರ್ಲಿಲ್ವಾ, ಇಲ್ಲ ಏನಾದರೂ ನಿಮ್ಗೆ ಏನಾದರೂ ತೊಂದರೆನಾ, ಇಲ್ಲ ಏನಾದರೂ ನಿಮ್ಗೆ ಸಮಸ್ಯೆನಾ ಅಂತೇಳ್ಬಿಟ್ಟು ಸ್ವಾತಿ ಕೇಳಿದಾಗ, ಯಾಕೆ ಈ ಥರ ಮಾತಾಡ್ತಿದ್ಯಾ, ಓಹೋ ನೀನು ಇಷ್ಟೊಂದೆಲ್ಲ ಆಡ್ಕೊತಾ ಇದೆಯಾ, ನನ್ನ ಈ ಊರಲ್ಲಿ ಜನ ಎಲ್ಲ ನೋಡಿದ್ರೆ ಎದುರ್ಕೋತಾರೆ, ಯಾಕೆ ಗೊತ್ತಾ ಅಂದಾಗ, ಅದೇ ಯಾಕೆ ಅಂದಾಗ ನಾನು ಕೊಲೆ ಮಾಡಿದ್ದೀನಿ ಅದಕ್ಕೆ ಅಂದಾಗ, ಕೊಲೆನಾ ಅಂದಾಗ ಹೌದು, ಒಂದಲ್ಲ ಎರಡಲ್ಲ 3 ಕೊಲೆ, ಬೇಕಿದ್ರೆ ಲಾಯರ್ ನಂಬರ್ ಕೊಡ್ತೀನಿ ಮಾತಾಡ್ಸು ಅಂದಾಗ ಈ ಕಡೆ ಸ್ವಾತಿ ಎದ್ಕೊಂಡು ಸುಮ್ಮನೆ ಆಗ್ಬಿಡ್ತಾಳೆ. ಯಪ್ಪ ಇವ್ನು ಸಮಸ್ಯೆನೇ ಬೇಡ ಅಂತೇಳ್ಬಿಟ್ಟು ನಂತರ ಸ್ವಾತಿನ ಇವ್ರು ಎದುರ್ಸೋಕ್ಕೆ, ಹೇಯ್ ನೋಡು ಇವಾಗ ಲೈಟ್ ಆಫ್ ಮಾಡ್ತೀಯೋ ಇಲ್ವೋ, ನನಗೆ ನಿದ್ದೆ ಬರ್ತಾ ಇದೆ, ಲೈಟ್ ಇದ್ರೆ ನಿದ್ದೆ ಬರಲ್ಲ ಅಂತೇಳ್ಬಿಟ್ಟು ಸ್ವಾತಿ ಸರಿ ಆಯಿತು ಮಲಗ್ತೀನಿ, ನಾನು ಲೈಟ್ ಆಫ್ ಮಾಡಿ ಅಂತೇಳ್ಬಿಟ್ಟು ಮಲಗಕ್ಕೆ ಹೋಗ್ತಾಳೆ. ಇನ್ನು ವಂಶಿ ಅದು ವಾಶ್ರೂಮ್ಗೆ ಹೋಗಿ ಬಂದು, ಅಯ್ಯೋ ದೇವ್ರೆ ಹಾಲು ಇಲ್ಲೇ ಇದೆಯಲ್ಲ, ಯಾಕೆ ಹಾಲು ವೇಸ್ಟ್ ಆಗಬೇಕು ಅಂತೇಳ್ಬಿಟ್ಟು ಅಲ್ಲಿರೋ ಹಾಲನ್ನ ಅವರು ವಂಶಿಗೆ ಕುಡಿದ್ಬಿಡ್ತಾರೆ. ಇನ್ನು ಆ ಹಾಲಲ್ಲಿ ಮಿಕ್ಸ್ ಆಗಿರುತ್ತಲ್ಲ ಪೌಡ್ರು, ಅದು ವಂಶಿಗೆ ಒಂಥರ ಮತ್ಪರ ಥರ ಆಗ್ತಾ ಇರುತ್ತೆ. ಇನ್ನು ಸ್ವಾತಿ ಕಡೆ ಬಂದಂಥ ವಂಶಿಗೆ ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ, ಯಾಕೆ ನನಗೇನೇನೋ ಒಂದು ವಿಚಿತ್ರವಾಗಿ ಆಗ್ತಾ ಇದೆಯಲ್ಲ ಅಂತೇಳ್ಬಿಟ್ಟು ವಂಶಿ ಯೋಚನೆ ಮಾಡೋಕ್ಕೆ ಶುರುವಾದಾಗ, ಇನ್ನು ಸ್ವಾತಿ ಅವಳ ಪಾಡ್ಗೆ ಅವಳು ಮಲಗಿರ್ತಾಳೆ. ಸ್ವಾತಿ ಆ ಒದ್ಕೊಂಡಿದ್ದಂಥ ರಗ್ಗನ್ನು ಎಳೆದಂಥ ವಂಶಿಗೆ ಸ್ವಾತಿ ತುಂಬ ಸುಂದರವಾಗಿ ಕಾಣಿಸ್ತಾ ಇರ್ತಾಳೆ. ಸ್ವಾತಿ ಇವತ್ತು ನಾನು ನಿನ್ನ ಜೊತೆ ಫಸ್ಟ್ ನೈಟ್ ಮಾಡ್ಕೊಂಡ್ಬಿಡ್ಲ ಅಂದಾಗ, ವಂಶಿಯವರೇ ಏನಾಗಿದೆ ನಿಮಗೆ ಅಂದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ, ಇವತ್ತು ನಾನು ನೀನು ಒಂದಾಗಲೇಬೇಕು ಅಂತ ಈ ಪ್ರಪಂಚನೇ ಸಿಗ್ನಲ್ ಕೊಡ್ತಾ ಇದೆ, ಸುಮ್ಮನೆ ನಾವ್ಯಾಕೆ ದೂರ ಇರಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನೋಡಿ 2 ತಿಂಗಳು ಮದುವೆ ಅಷ್ಟೇ ನಮ್ಮದು, ನೀವು ಈ ರೀತಿ ಎಲ್ಲ ಆಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂದಾಗ, ಯಾಕ್ರಿ ನಾನು ಕೊಲೆ ಮಾಡಿಬಿಡ್ತೀನಿ ಅಂತ ಭಯನ ನಿಮಗೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಅಲ್ಲಿದ್ದಂಥ ಆಪಲ್ನ ತಗೊಂಡು ಸ್ವಾತಿಗೆ ಕುಯ್ಕೊಡೋಕ್ಕೆ ಚಾಕನ ತಗೊಂಡಾಗ ಸ್ವಾತಿ ಯಪ್ಪ ಅಂತೇಳ್ಬಿಟ್ಟು ಎದ್ದು ಓಡೋಕ್ಕೆ ಶುರು ಹಚ್ಚುತ್ತಾಳೆ. ಇವನೇನು ಮಾಡ್ಬಿಡ್ತಾನೋ ಅಂತ, ನಾನೇನು ಮಾಡಲ್ಲ ರೀ, ಆಪಲ್ ಕುಯ್ದು ನಿಮ್ಗೆ ತಿನ್ಸೋಣ ಅಂತ ಬಂದೆ ಅಂದ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ರೀ ಏನು ಈ ಥರ ವಿಚಿತ್ರವಾಗೆಲ್ಲ ಆಡ್ತಾ ಇದ್ದೀರಲ್ಲ, ನಿನ್ನ ನಡುವೆ ಏನಿದೆ ಅಂತ ನಿಮ್ಗೆ ಗೊತ್ತು ತಾನೆ ಅಂದಾಗ, ಅಯ್ಯೋ ಗೊತ್ತು ಸುಮ್ಮನೆ ಇರಮ್ಮ ತಾಯಿ, ಈಗೇನು ಆಪಲ್ ತಿಂತೀಯಾ ಇಲ್ವಾ ಅಂದಾಗ, ತಿಂತೀನಿ ಆದರೆ ನೀವು ಯಾಕೆ ಈ ರೀತಿ ಎಲ್ಲ ಆಡ್ತಾ ಇದ್ದೀರಾ ಅಂತೇಳ್ಬಿಟ್ಟು ಹೇಳಿದಾಗ, ಅದೇನೋ ಗೊತ್ತಾಗ್ತಿಲ್ಲ, ನೀವಂತೂ ಈ ಸೀರಿಯಲ್ ತುಂಬ ಸುಂದರವಾಗಿ ಕಾಣ್ತಾ ಇದ್ದೀರಾ ಸ್ವಾತಿ ಅಂತೇಳ್ಬಿಟ್ಟು ಈ ಕಡೆ ನಮ್ಮ ವಂಶಿ ಹೇಳ್ತಿದ್ರೆ, ಇನ್ನು ಸ್ವಾತಿನೂ ನಾಚಿ ನೀರಾಗಿರೋ ಥರ ನಡ್ಕೋತಾ ಇರ್ತಾರೆ. ಇನ್ನು ರಾಧೆ ತಂಗಿಗೆ ವಂಶಿ ಮತ್ತು ನಮ್ಮ ಸ್ವಾತಿ ಇಬ್ಬರು ಸಹ ಪ್ರೀತಿಲಿ ಮುಳುಗೋಗಿ ಒಂದಾಗ್ಬಿಟ್ರು ಅನ್ನೋ ರೀತಿ ಫಸ್ಟ್ ನೈಟ್ ಮುಗ್ದೇ ಹೋಯ್ತು ಅನ್ನೋ ಥರ ಕನಸು ಬಿದ್ದಿರುತ್ತೆ. ಆದರೆ ವಂಶಿಗೆ ನಿಜವಾಗ್ಲೂ ಆ ಹಾಲು ಕುಡಿಬೇಕು ಅನ್ನೋ ಅನಿವಾರ್ಯತೆಯೇ ಇರಲ್ಲ, ಯಾಕೆಂದರೆ ವಂಶಿ ಅವ್ರ ಪಾಡ್ಗವರು ಮಲಗಿರ್ತಾರೆ. ಇಲ್ಲಿವರೆಗೂ ನೋಡಿದ್ದು ಕನಸು ಅಂತಲೇ ಹೇಳ್ಬೋದು. ಈ ರಾಧೆ ತಂಗಿ ಕನಸಲ್ಲಿ ಸ್ವಾತಿ ಮತ್ತು ವಂಶಿ ಇಬ್ಬರು ಸಹ ಫಸ್ಟ್ ನೈಟ್ನ ಮುಗಿಸಿ ಇಬ್ಬರು ನಾಚಿಕೊಂಡು ಆಚೆ ಬರ್ತಾ ಇರ್ತಾರೆ ಅನ್ನೋ ಒಂದು ಕನಸು ಬಿದ್ದಿರುತ್ತೆ. ಅದನ್ನು ಇವಳು ಅವರಿಬ್ಬರು ಫಸ್ಟ್ ನೈಟ್ ಆಗೇ ಹೋಯ್ತು ಅಂತೇಳ್ಬಿಟ್ಟು ಜೋರಾಗಿ ನಿತಿನ್ ಅಂತೇಳ್ಬಿಟ್ಟು ಎದ್ದೊಳ್ತಾಳೆ. ಅಯ್ಯೋ ದೇವ್ರೆ, ನನ್ನ ಕನಸು ನಿಜ ಆಗ್ಬಿಡ್ಲಪ್ಪ, ಇವತ್ತು ಆ ಔಷಧಿ ಹಾಕಿರೋದ್ರಿಂದ ವಂಶಿ ಸ್ವಾತಿ ಪಕ್ಕ ಒಂದಾಗ್ಬಿಟ್ಟಿರ್ತಾರೆ, ನನ್ನ ಮಗನ ಲೈನ್ ಕ್ಲಿಯರ್ ಆಯಿತು, ನಾನು ಅವನ್ನ ಊರಿಗೆ ಕರ್ಕೊಂಡು ಹೋಗ್ಬೋದು ಅಂತ ರಾಧೆ ತಂಗಿ ಯೋಚನೆ ಮಾಡ್ತಿರ್ತಾಳೆ. ಏನತ್ತೆ ಏನು ಇಷ್ಟು ಜೋರಾಗಿ ಕಿಚ್ಕೊಂಡಿದ್ರಲ್ಲ ಅಂತೇಳ್ಬಿಟ್ಟು ರಾಗಿಣಿ ಬರ್ತಾಳೆ. ಏನಿಲ್ಲ ಅಂದಾಗ, ಏನೋ ಪ್ಲ್ಯಾನ್ ಮಾಡಿರೋ ಥರ ಅದೇ ಅಂದಾಗ, ಏನು ಪ್ಲ್ಯಾನು ಇಲ್ಲ, ನಾನೇನು ಪ್ಲ್ಯಾನ್ ಮಾಡಲಿ, ಅವರಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದಾರೆ, ಫಸ್ಟ್ ನೈಟ್ ಆಗದೇ ಇರುತ್ತಾ ಅಂತೇಳಿ ಯೋಚನೆ ಮಾಡ್ತಿದ್ದೆ ಅಂದ್ಬಿಟ್ಟು ಹೇಳ್ದಾಗ, ಅಯ್ಯೋ ಅತ್ತೆ ಫಸ್ಟ್ ನೈಟ್ ಆಗಿರಲಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ, ಫಸ್ಟ್ ನೈಟ್ ಆಗದೇ ಇರಲಿ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ, ಯಾವುದೇ ಕಾರಣಕ್ಕೂ ಆ ಸ್ವಾತಿ ನೆಮ್ಮದಿಯಾಗಿರಬಾರ್ದು ಅಂತ ಹೇಳ್ಬಿಟ್ಟು ಈ ನಮ್ಮ
ರಾಗಿಣಿ ಮಾತಾಡ್ಕೊತಾ ಇರ್ತಾಳೆ. ಇನ್ನು ಮೇಘಾಗೆ ನಿತಿನ್ ಮೆಸೇಜ್ ಮಾಡಿ ಆ ಸೀರೆನ ಎತ್ತಿಡಿ ಅಂತ ಹೇಳಿರ್ತಾಳಲ್ಲ, ಅವಳಿಗೆ ಫಸ್ಟು ನಿತಿನ್ನ ಪಡ್ಕೊಬಿಡ್ಬೇಕು ಏನಾದರೂ ಮಾಡಿ. ಅದಕ್ಕೆ ಯಾವ ಮಟ್ಟಕ್ಕಾದರೂ ಹಿಡಿತಾ ಇರ್ತಾಳೆ. ನಿತಿನ್ ಮೆಸೇಜ್ ಮಾಡೋದೇ ಖುಷಿ ಅನ್ನೋ ಥರ ಮೇಘ ನಡ್ಕೊತಾ ಇರ್ತಾಳೆ. ಆದರೆ ನಿತಿನ್ ಮನಸ್ಸಲ್ಲಿ ಸ್ವಾತಿ ಇನ್ನೂ ಇರ್ತಾಳೆ. ಸ್ವಾತಿನೇ ಅವ್ರು ಪ್ರೀತಿ ಮಾಡ್ತಿರ್ತಾರೆ. ಸ್ವಾತಿ 2 ತಿಂಗಳು ಮದುವೆ ಕಾಂಟ್ರಾಕ್ಟ್ ಮುಗಿದ್ಮೇಲೆ ಈ ಕಡೆ ನಿತಿನ್ನ ಪ್ರೀತಿ ಮಾಡ್ತಾರಾ ಏನು ಮಾಡ್ತಾರೆ ನೋಡೋಣ. ವಿಡಿಯೋಗಳು ಇಷ್ಟ ಲೈಕ್ ಮಾಡಿ.